ರಾಯಚೂರು ನಗರದ ರೈಲು ನಿಲ್ದಾಣದಲ್ಲಿ ಇಂಡಿಯನ್ ಲೋಕಲ್ ಸ್ಟಾಪ್ ಅಸೋಸಿಯೇಷನ್ ಸಿಬ್ಬಂದಿಗಳು 48 ಗಂಟೆಗಳ ಕಾಲ ಉಪವಾಸ ಸತ್ಯಾಗ್ರಹ ಮಾಡಿ ಪ್ರತಿಭಟನೆ ಮಾಡಿ ವಿವಿಧ ಬೇಡಿಕೆಗಳನ್ನು ಸರ್ಕಾರಕ್ಕೆ ಇಟ್ಟಿದ್ದಾರೆ. ಗುಂತಕಲ್ ವಿಭಾಗದಲ್ಲಿ ಬರುವ ಲೋಕೋಪನೆಗಳು ಅವರ 25% ವೇತನ ಹೆಚ್ಚಿಸಬೇಕು ಮತ್ತು ಇನ್ಕಮ್ ಟ್ಯಾಕ್ಸ್ನಲ್ಲಿ 70% ನಷ್ಟು ರಿಯಾಯಿತಿ ನೀಡಬೇಕು ಎಂಬ 12 ಬೇಡಿಕೆಗಳನ್ನು ಇಟ್ಟು ಪ್ರತಿಭಟನೆ ಮಾಡಿದರು. ಗುಂತಕಲ್ ಡಿವಿಷನ್ ಅಧಿಕಾರಿಗಳು ಬೇಡಿಕೆ ಪರಿಶೀಲನೆ ಮಾಡುತ್ತೇವೆ ಎಂಬ ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ಉಪವಾಸ ಪ್ರತಿಭಟನೆ ಕೈಬಿಟ್ಟಿದ್ದಾರೆ. लोको रनिंग स्टाफ से 48 आवर्स हंगर फास्ट किया। सेकंड 10 o'clock से शुरू किया। अभी फोर्थ तारीख से 10 o'clock का समाप्त करता हूँ। मेरा डिमांड्स 11 डिमांड्स है लोको रनिंग स्टाफ का तरफ से। फर्स्ट डिमांड के लिए इंक्रीज द किलोमीटरेज अलाउंस by 25% since DA crossed 50% from 1/1/2024 से। Second, accept 70% TA portion kilometerage allowance from income tax। इनकम टैक्स के लिए 70% है एग्जम्प्ट करना। थर्ड वन, रिस्ट्रिक्ट ड्यूटी 6 hours फॉर कोचिंग and 8 hours का गुड्स ट्रेन के लिए। And fourth demand, allow 16 hours trip rest along with 30 hours periodical rest। And fifth, restrict continuous night duties only 2A। Sixth, bring back the crew to headquarters 36 hours। Seventh, grant minimum guarantee mileage 120 kilometers। అంటే हम लोग को लोको पायलट्स और असिस्टेंट लोको पायलट्स साइन ऑन टू साइन ऑफ 120 किलोमीटर्स देना होना। एंड अरेंज एमिटीज वुमेन्स लोको पायलट्स और वुमेन्स असिस्टेंट लोको पायलट्स का अरेंज एमिटीज एनी फैसिलिटीज और रनिंग रूम पे अरेंज करना। Next, ninth demand, immediately cancel the RB order to 30% to 55% of pay element psycho test failed। And 10th demand, define specific crew beat, any depot का crew beat, each depot का crew beat arrange करना। Next, 11th, fill up the promotion posts before 31st December 2025 का प्रमोशन पोस्ट फिलअप करना। इसलिए 11 पॉइंट्स मेरा डिमांड्स है। इसलिए 48 आवर्स हंगर फास्ट किया। अभी तक 10 o'clock का क्लोज करना। इसलिए ये धरना पूरा स्मूथली एनी रनिंग ट्रेन मूवमेंट विघात नहीं किया, ओनली डिस्टर्ब नहीं किया, ओनली स्मूथली हंगर फास्ट किया। ALRS ऑल इंडिया लोको रनिंग स्टाफ तरफ से 48 आवर्स हंगर फास्ट सक्सेसफुली किया। मेरा नाम ALRS सेक्रेटरी रायचूर डिपो श्रीनिवास अनसूरी। राज्य सरकार 4,000 ಸಬ್ಸಿಡಿ ಹಣವನ್ನು ಕೃಷಿ ಸಮ್ಮಾನ್ ನಿಧಿಯಲ್ಲಿ ಕೊಡಲೇಬೇಕು।
ರೈತರ ಸಮಸ್ಯೆಗಳಿಗೆ ಸ್ಪಂದಿಸುವಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ವಿಫಲಗೊಂಡಿದೆ ಎಂದು ಆರೋಪಿಸಿ ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾದ ಜಿಲ್ಲಾ ಘಟಕ ಇಂದು ಪ್ರತಿಭಟನೆ ನಡೆಸಿತು. ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಟೇಲ್ ಅವರು ಮಾತನಾಡುತ್ತಾ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ನೀಡಿದ ಯಾವ ಭರವಸೆಗಳನ್ನು ಜಾರಿಗೊಳಿಸುತ್ತಿಲ್ಲ. ಕೇಂದ್ರ ಸರ್ಕಾರದಿಂದ ಬರುತ್ತಿರುವ ಯೋಜನೆಗಳನ್ನು ಕಡಿತಗೊಳಿಸಲಾಗಿದೆ. ರೈತರಿಗೆ ಸಿಗಬೇಕಾದ ಸೌಲಭ್ಯಗಳನ್ನು ವಂಚಿಸಲಾಗುತ್ತಿದೆ. ಭಾರಿ ಅವ್ಯವಹಾರ ನಡೆದಿದ್ದು, ಇದರಲ್ಲಿ ಆ ಪಕ್ಷದ ಶಾಸಕರು, ಸಚಿವರು ಭಾಗಿಯಾಗಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೇವಲ ರೈತರಿಗೆ ಮಾತ್ರವಲ್ಲ, ಅಂಗನವಾಡಿ ಕಾರ್ಯಕರ್ತರು ಸೇರಿದಂತೆ ಎಲ್ಲ ಕ್ಷೇತ್ರದ ಜನರಿಗೂ ಅನ್ಯಾಯ ಮಾಡಿದೆ ಎಂದು ಆರೋಪಿಸಿದರು. ಈ ಹೋರಾಟದಲ್ಲಿ ಸರ್ಕಾರಕ್ಕೆ ಮನವಿಯ ಎಚ್ಚರಿಕೆ ನೀಡಲಾಯಿತು. ರೈತರಿಗೆ ಸಮರ್ಪಕ ನೀರು ಪೂರೈಕೆ, ರಸಗೊಬ್ಬರ ಹಾಗೂ ಇತರೆ ಸೌಕರ್ಯ ಕೊಡುವಲ್ಲಿ ಕಾಂಗ್ರೆಸ್ ಸರ್ಕಾರ ವಿಫಲಗೊಂಡಿದೆ. ತುಂಗಭದ್ರಾ ಅಚ್ಚುಕಟ್ಟು ರೈತರಿಗೆ 2ನೇ ಬೆಳೆಗೆ ನೀರು ಬಿಡಲು ಸಾಧ್ಯವಾಗದಿದ್ದರೆ ಪ್ರತಿ ಎಕರೆಗೆ 25,000 ಪರಿಹಾರ ಒದಗಿಸುವಂತೆ ಆಗ್ರಹಿಸಲಾಯಿತು. ಬೆಲೆ ಕುಸಿತ ಸಂದರ್ಭದಲ್ಲಿ ಸಕಲ ಕಾಲದಲ್ಲಿ ಖರೀದಿ ಕೇಂದ್ರ ಆರಂಭಿಸುತ್ತಿಲ್ಲ. ಬೆಲೆ ನಷ್ಟಕ್ಕೆ ಗುರಿಯಾದ ಎಲ್ಲ ರೈತರಿಗೆ ಪರಿಹಾರ ಒದಗಿಸಬೇಕು. ಇವತ್ತು ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಒಟ್ಟಾರೆಯಾಗಿ ಸಿಗಬೇಕಂತ ಎಲ್ಲ ಸೌಲಭ್ಯಗಳನ್ನು ಸಂಗ್ರಹಿಸಿ ಅವರ ಬದುಕುಗಳನ್ನ ಬೀದಿಗೆ ತಂದಿದ್ದೀರಿ. ನಿಮ್ಮಿಂದ ಸಾವಿರ ಕೊಡುವ ಮೂಲಕ 10,000 ಒಂದೊಂದು ರೈತ ಕುಟುಂಬಕ್ಕೆ ಬರ್ತಾ ಇದ್ವು. ಅದನ್ನು ಕಡಿತಗೊಳಿಸುವ ಮೂಲಕ ಇವತ್ತು ರಾಜ್ಯ ಸರ್ಕಾರ ರೈತರಿಗೆ ಅನ್ಯಾಯ ಮಾಡ್ತಾ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಇರುವಂತಹ ಸಮಯದಲ್ಲಿ ವಿದ್ಯಾನಿಧಿ ಘೋಷಣೆ ಮಾಡಿ ಪ್ರತಿಯೊಬ್ಬ ರೈತ ಮಕ್ಕಳ ವಿದ್ಯಾರ್ಥಿಗಳಿಗೆ 1,500 ರೂಪಾಯಿ ಭತ್ತ ಕೊಡುವಂಥ ಕೆಲಸ, ಸಹಾಯಧನ ಕೊಡುವಂಥ ಕೆಲಸ, ಪ್ರೋತ್ಸಾಹ ಧನ ಕೊಡುವಂಥ ಕೆಲಸ ಮಾಡ್ತಾ ಇದೆ. ಅದನ್ನು ಕಡಿತಗೊಳಿಸಿ ಇವತ್ತು ರೈತರ ಮಕ್ಕಳಿಗೆ ಅನ್ಯಾಯ ಮಾಡುವಂಥ ಕೆಲಸ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ. ಇವತ್ತು ಇದ್ರ ಜೊತೆಗೆ ಇವತ್ತು ಗೊಬ್ಬರ ಬೀಜ ಎಲ್ಲೂ ಸರಬರಾಜು ಮಾಡಲಾರದೆ ಒಟ್ಟಾರೆ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ರೈತರಿಗೆ ಗೊಬ್ಬರ ಸಿಗಲಾರದಂತೆ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಎಲ್ಲ ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಇವರು ಗೊಬ್ಬರ ಹೋಗ್ತಾ ಇದೆ, ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಮಾರ್ಕೊಳ್ತಾ ಇದ್ದಾರೆ. ಒಂದಕ್ಕೆ ಎರಡು ಎಲ್ಲ ಇದರಲ್ಲೆಲ್ಲ ಸಚಿವರು, ಶಾಸಕರು ಎಲ್ಲರೂ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ. ಹಾಗಾಗಿ ಇವತ್ತು ಇವರು ರೈತರಿಗೆ ಮಾತ್ರ ಅಲ್ಲ, ಇವತ್ತು ಯಾವ ಅಂಗನವಾಡಿ ಕಾರ್ಯಕರ್ತರಿಗೆ ಹೆಚ್ಚಿಗೆ ಹಣ ಕೊಡ್ತೀವಿ ಅಂತ ಹೇಳಿದ್ರು, ಸ್ಯಾಲರಿ ಕೊಡ್ತೀವಿ ಅದನ್ನು ಕೊಡಲಿಲ್ಲ. ಆಶಾ ಕಾರ್ಯಕರ್ತರು ಕೊಡಲಿಲ್ಲ. OPS ಸ್ಕೀಮ್ ಮಾಡ್ತೀವಿ ಅಂತ ಹೇಳಿದ್ರು ಅದನ್ನು ಕೊಡಲಿಲ್ಲ. ಅತಿಥಿ ಶಿಕ್ಷಕರನ್ನು ಪರ್ಮನೆಂಟ್ ಮಾಡ್ತೀವಿ ಅಂತ ಹೇಳಿ ಅದನ್ನು ಮಾಡಿಲ್ಲ. ಒಟ್ಟಾರೆಯಾಗಿ ಇದೊಂದು ಖಾಲಿ ಚಂಪು ಸರ್ಕಾರ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಾನು. ಈ ಸರ್ಕಾರ ರೈತ ವಿರೋಧಿ ಸರ್ಕಾರ, ಕರ್ನಾಟಕದ ಜನರಿಗೆ ಖಾಲಿ ಚಂಪು ಕೊಟ್ಟಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಾನು. ಇದು ಬಹಳ ಒಂದು ರೀತಿಯ ಕುತಂತ್ರ ಸರ್ಕಾರ. ಏನು ಅಧಿಕಾರಕ್ಕೆ ಬರುವಂತ ಸಮಯದಲ್ಲಿ ಇವ್ರು ಏನು ಭರವಸೆಗಳನ್ನು ಕೊಟ್ಟಿದ್ರು, ಒಟ್ಟಾರೆ ಎಲ್ಲ ಭರವಸೆಗಳನ್ನು ನುಸಿಗೊಳಿಸುವ ಮೂಲಕ ಕರ್ನಾಟಕ ರಾಜ್ಯದ ಎಲ್ಲ ಜನರಿಗೆ ಖಾಲಿ ಚಂಬು ಕೊಡುವಂತ ಕೆಲಸ ಈ ಸರ್ಕಾರ ಮಾಡಿದೆ ಅಂತ ಹೇಳಿ ಬಯಸ್ತೇನೆ. ಹಾಗಾಗಿ ಬರುವಂತ ಬೆಳಗಾವಿ ಅಧಿವೇಶನದಲ್ಲಿ ಎಲ್ಲ ಶಾಸಕರು, ಪಕ್ಷದ ಮುಖಂಡರು ಎಲ್ಲರೂ ಸೇರಿ ಇವರ ರೈತ ವಿರೋಧಿ ನಡೆಯನ್ನು ಧಿಕ್ಕರಿಸಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಇದ್ರ ಜೊತೆಗೆ ನಮ್ಮ 4 ಜಿಲ್ಲೆಯ ರೈತರಿಗೆ, ಮುನ್ರಾಬಾದು, ಬಳ್ಳಾರಿ, ಕೊಪ್ಪಳ ಮತ್ತು ರಾಯಚೂರು ಜನರಿಗೆ ಇವರು ನಿಜವಾಗ್ಲೂ ಒಂದು ರೈತರ ಹೊಟ್ಟೆಗೆ ಏನಾದರೂ ಒದ್ದಿದ್ರೆ ಅದು ಈ ಸರ್ಕಾರ. 70 ವರ್ಷ ಸ್ವತಂತ್ರ ಬಂದ ಮೇಲೆ ಅನ್ಯಾಯ ಮಾಡಿದ್ದು ಯಾವುದಾದ್ರೂ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿಕ್ಕೆ ಬಯಸ್ತೇನೆ. ಇವತ್ತು ಇವರಿಗೆ ಬಹಳಷ್ಟು ಸಮಯ ಇದ್ದಾಗಲೂ ಆ ರಿಪೇರಿ ಮಾಡುವಂಥ ಕೆಲಸ ಇವರು ಇನ್ನೂ ಕೈಗೆತ್ತಿಕೊಂಡಿಲ್ಲ. ಇಲ್ಲಿವರೆಗೆ 20 ಗೇಟ್ಗಳು ರಿಪೇರಿ ಮಾಡಬೇಕಾಗಿತ್ತು, ಆದರೆ ಇಲ್ಲಿವರೆಗೂ ಇನ್ನು 11 ಗೇಟ್ಗಳು ಮಾತ್ರ ರಿಪೇರಿ ಮಾಡಿದ್ದಾರೆ. ರಿಪೇರಿ ಮಾಡುವಂಥ ಕಾಂಟ್ರಾಕ್ಟರ್ಗಳು ಇವ್ರಿಗೆ ದುಡ್ಡು ಕೊಡ್ತಾ ಇಲ್ಲ, ಆ ಕಾಂಟ್ರಾಕ್ಟರ್ಗೂ ದುಡ್ಡು ಕೊಡ್ತಾ ಇಲ್ಲ. ಇನ್ನೊಂದು ಬೆಳೆಗೆ ಇವರು ಸರಿಯಾಗಿ ಸಮರ್ಪಕವಾಗಿ ನೀರು ಕೊಡುವಂಥ ಕೆಲಸ ಆದರೂ ಮಾಡ್ತಾ ಇಲ್ಲ ಅಂತ ಕರ್ನಾಟಕ ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿ ಹೆಸರಿನಲ್ಲಿ ಇವತ್ತು ರೈತರನ್ನ ಸಂಪೂರ್ಣವಾಗಿ ಕಡೆಗಣಿಸಿದೆ. ಇವತ್ತು ರೈತರ ಒಂದೇ ಒಂದು ಯೋಜನೆಗಳಿಗೆ ಇವತ್ತು ಹಣವನ್ನು ನೀಡದೇ ಇರತಕ್ಕಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ಭಾರತೀಯ ಜನತಾ ಪಾರ್ಟಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಈಗಾಗಲೇ ಪ್ರತಿಭಟನೆಯನ್ನ ಮುಗಿಸಿದೆ. ಬಂಧುಗಳೇ, ಸದನದ ಹೊರಗೆ ನಾವು ಹೋರಾಟ ಮಾಡಿದ್ರೆ ಸದನದ ಒಳಗಡೆ ಇವತ್ತು ನಮ್ಮ ಶಾಸಕರು ಹೇಳಿದಂಗೆ ನಾಳೆ 8ನೇ ತಾರೀಕಿಂದ ಆರಂಭವಾಗತಕ್ಕಂಥ ಏನು ಚಳಿಗಾಲದ ಅಧಿವೇಶನ ಇದೆ, ಅಲ್ಲಿ ನಮ್ಮ ಆರ್ ಅಶೋಕಣ್ಣವರ ನೇತೃತ್ವದಲ್ಲಿ ಏನಿವತ್ತು ದೊಡ್ಡ ಪ್ರಮಾಣದ ರೈತರ ಪರವಾಗಿರ್ತಕ್ಕಂಥ ದೊಡ್ಡ ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಬಂಧುಗಳು, ನಮ್ಮ ಭಾಗದ ಜೀವನಾಡಿಯಾಗಿರ್ತಕ್ಕಂಥ ತುಂಗಭದ್ರಾ ಜಲಾಶಯದಲ್ಲಿ 80 TMC ನೀರಿದ್ರೂ ಕೂಡ ಇವತ್ತಿಗೆ ನಮಗೆ 2ನೇ ಬೆಳೆಗೆ ನೀರು ಸಿಗ್ತಾ ಇಲ್ಲ. ಕಾರಣ
ಗೇಟನ್ನು ರಿಪೇರಿ ಮಾಡ್ತೀವಿ ಅಂತೇಳಿ ಒಂದು ನೆಪ ಒಡ್ಡಿ ಇವತ್ತ ನೀರು ಕೊಳ್ಳೇಬಾರ್ದು ಅನ್ನೋ ಹಂತಕ್ಕೆ ಬಂದು ಅದು ನೀರನ್ನ ಶೇಖರಣೆಯನ್ನು ನೋಡದೆ ಕೂಡ ಆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನಾವು 2ನೇ ಬೆಳೆಗೆ ನೀರು ಕೊಡೋದಿಲ್ಲ ಅಂತೇಳಿ ಹೇಳಿಕೆಯನ್ನು ಕೊಟ್ಟರು. ಆ ಹೇಳಿಕೆಯನ್ನು ಸಮರ್ಥಿಸೋಕ್ಕೋಸ್ಕರ ಇವತ್ತು ಇಲ್ಲಿ 4 ಜಿಲ್ಲೆಯ ರೈತರಿಗೆ ಇವತ್ತು ವಿಷಯವನ್ನು ಕೊಡುವಂಥ ಕಾರ್ಯವನ್ನು ಇವತ್ತಿನ ಸರ್ಕಾರ ಮಾಡಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ನನಗೂ ಅನುಮಾನ ಇದೆ. ಏನಿದೆ ಅಂದರೆ ಏನು ಅವರೇನು ಗೇಟ್ ರಿಪೇರಿ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಯಾವ ಗೇಟ್ ಕೂಡ ಇವತ್ತು ರಿಪೇರಿ ಆಗೋದಿಲ್ಲ. ನನ್ನ ಅನುಭವದ ಪ್ರಕಾರ, ನನಗೆ ತಿಳಿದಿರೋ ಪ್ರಕಾರ ಇವತ್ತು ಕೇವಲ 16 ಗೇಟ್ಗಳು ಮಾತ್ರ ಕಾರ್ಯ ಆರಂಭವಾಗಿದ್ದಾವೆ. ಉಳಿದ ಗೇಟ್ಗಳ ಕಾರ್ಯ ಇನ್ನೂ ಆರಂಭ ಆಗಿಲ್ಲ. ಹಾಗಾದರೆ ಅವರು ಗೇಟ್ಗಳನ್ನು ಎಲ್ಲಿಂದ ತರ್ತಾರೆ? ಇವತ್ತು ಗೇಟ್ಗಳನ್ನು ತರಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇದು ಒಂದು ನೆಪ ಒಡ್ಡಿ ಇವತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರ ಇವತ್ತು ಬರೀ ರೈತರಿಗೆಲ್ಲ, ಇಲ್ಲಿರ್ತಕ್ಕಂಥ ಮಿಲ್ಲರ್ಸ್ಗೆ, ಇಲ್ಲಿರ್ತಕ್ಕಂಥ ಫರ್ಟಿಲೈಸರ್ ಶಾಪ್ಗಳಿಗೆ, ಇಲ್ಲಿರ್ತಕ್ಕಂಥ ಹಮಾಲರಿಗೆ, ಇಲ್ಲಿ ಇರ್ತಕ್ಕಂಥ ಕೂಲಿ ಕಾರ್ಮಿಕರಿಗೆ, ಇವತ್ತು ಹಾರ್ವೆಸ್ಟ್ ಮಾಲೀಕರಿಗೆ ಎಲ್ಲರಿಗೂ ಇವತ್ತು ಅನ್ಯಾಯ ಮಾಡಿದ್ದಾರೆ. ಇವತ್ತು ಎಲ್ಲರಿಗೂ ಇವತ್ತು ಅವ್ರು ವಿಷ ಕೊಡುವಂಥ ಕಾರ್ಯವನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಏನಿನ್ನ ಅಧಿವೇಶನದಲ್ಲಿ ಬಿಜೆಪಿ ಅವರು ಗಲಾಟೆ ಮಾಡ್ತಾರೆ ಅಂತೇಳಿ ಇವತ್ತು ಕಾಟಾಚಾರಕ್ಕೆ ಊರಿಗೊಂದು 8-10 ಮಂದಿಗೆ ಅಲ್ಲಲ್ಲಿ ಸ್ವಲ್ಪ ಪರಿಹಾರ ಹಣವನ್ನು, ಬೆಳೆ ಹಾನಿ ಪರಿಹಾರವನ್ನು ಹಾಕಿದ್ದಾರೆ. ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ, ದೃಶ್ಯ ಮಾಧ್ಯಮದವರಿಗೆ ನಮಸ್ಕಾರಗಳು. ಛಲವಾದಿ ಮಹಾಸಭಾದ ಜಿಲ್ಲಾ ಸಮಿತಿ ಹಾಗೂ ತಾಲೂಕು ಸಮಿತಿ ರಚನೆಗೆ ಮಹಾಸಭೆಯ ರಾಜ್ಯ ಅಧ್ಯಕ್ಷರಾದ ವಾಣಿ ಶಿವರಾಮು ಅವರು ಅನುಮೋದಿಸಿದ ಹಿನ್ನೆಲೆಯಲ್ಲಿ ಸಮಿತಿ ರಚನೆ ಪ್ರಕ್ರಿಯೆ ನಡೆಯಲಿದೆ ಎಂದು ರಾಯಚೂರು ಮತ್ತು ಯಾದಗಿರಿ ಜಿಲ್ಲಾ ಪ್ರಭಾರಿ ನಿರ್ದೇಶಕರಾದ ಎಂ ವಸಂತ್ ಅವರು ಹೇಳಿದರು. ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ 30 ಸದಸ್ಯರನ್ನು ಒಳಗೊಂಡಂತೆ ಜಿಲ್ಲಾ ಸಮಿತಿ ರಚಿಸಲು ಸಂಖ್ಯೆ ನಿಗದಿಗೊಳಿಸಲಾಗಿದ್ದು, ರಾಜ್ಯದಿಂದ 2 ನಿರ್ದೇಶಕರ ಮೇಲುಸ್ತುವಾರಿಯಲ್ಲಿ ಸಮಿತಿ ರಚಿಸಲಾಗುತ್ತದೆ. ರಾಯಚೂರು ಜಿಲ್ಲಾ ಸಮಿತಿ ರಚನೆಗೆ ಸಂಬಂಧಿಸಿದ ದಿನಾಂಕ 7ರಂದು ಕನ್ನಡ ಭವನದಲ್ಲಿ ಸಭೆಯನ್ನು ಕರೆಯಲಾಗಿದೆ. ಸಭೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಛಲವಾದಿ ಮಹಾಸಭೆ ಸದಸ್ಯರು ಆಗಮಿಸುವಂತೆ ಮನವಿ ಮಾಡಿದರು. ಈ ಸಭೆಗೆ ರಾಜ್ಯ ನಿರ್ದೇಶಕರಾದ ಬಸವರಾಜ್, ನಾಗರಾಜ್, ಕೆಂಪರಾಜ್ ಆಗಮಿಸಿದ್ದಾರೆ ಎಂದರು. ರಾಯಚೂರು ಜಿಲ್ಲೆಯ ಎಲ್ಲ ತಾಲೂಕುಗಳ ಸದಸ್ಯ ಛಲವಾದಿ ಬಂಧುಗಳೇ, ಇವತ್ತು ತಮ್ಮಲ್ಲೇ ತಿಳಿಸುವುದೇನೆಂದರೆ, ದಿನಾಂಕ 22/11/2025ರಂದು ಮಾನ್ಯ ಶ್ರೀಮತಿ ವಾಣಿ ಶಿವರಾಮ್ ಅವರ ಅಧ್ಯಕ್ಷತೆಯಲ್ಲಿ ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸಭೆಯಲ್ಲಿ ನಿರ್ಣಯ ತೆಗೆದುಕೊಂಡು ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾ ಸಮಿತಿ ಮತ್ತು ತಾಲೂಕು ಸಮಿತಿಗಳನ್ನು ರಚಿಸುವ ಬಗ್ಗೆ ಒಂದು ನಿರ್ಣಯ ತೆಗೆದುಕೊಂಡಿರುತ್ತೇವೆ. ಅದರಂತೆ ವಾಣಿ ಶಿವರಾಮ್ ಅವರು ನನಗೆ ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಯ ಉಸ್ತುವಾರಿಯನ್ನು ವಹಿಸಿರುತ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ನನಗೆ ರಾಯಚೂರು ಜಿಲ್ಲೆಯಲ್ಲಿ ಜಿಲ್ಲಾ ಸಮಿತಿಯನ್ನು ರಚಿಸಿ ಎಂದು ನನಗೆ ಆದೇಶ ಪತ್ರ ಕೊಟ್ಟಿರ್ತಾರೆ. ಆ ಒಂದು ಇದರಿಂದ ನಾನು ಇವತ್ತು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ 457 ಸದಸ್ಯರು ಹೊಂದಿರುತ್ತಾರೆ. ಈ ಒಂದು ಜಿಲ್ಲಾ ಸಮಿತಿ ಆಯ್ಕೆಗೆ ವೀಕ್ಷಕರಾಗಿ ನಮ್ಮ ಬಸವರಾಜ್ ಅಂತ ರಾಜ್ಯ ಉಪಾಧ್ಯಕ್ಷರು ಛಲವಾದಿ ಮಹಾಸಭಾ, ಮೈಕೋ ನಾಗರಾಜ್ ಅಂತ ಅವ್ರ ಖಜಾಂಚಿ, ಆಮೇಲೆ ಕಾನೂನು ಸಲಹೆಗಾರ ಅಂತ ಇವರು ಕೆಂಪರಾಜ್ ಅಂತ, ಇವರು 3 ಜನ ವೀಕ್ಷಕರಾಗಿ ಬರ್ತಾರೆ. ಅವ್ರ ಸಮ್ಮುಖದಲ್ಲಿ ಜಿಲ್ಲಾ ಸಮಿತಿಯನ್ನು ರಚಿಸುತ್ತೇವೆ. ಆದ್ದರಿಂದ ಜಿಲ್ಲೆಯಲ್ಲಿರುವ ಎಲ್ಲ ಸದಸ್ಯರು ಈ ಒಂದು ಸಭೆಗೆ ಆಗಮಿಸಿ ತಮ್ಮ ಸಲಹೆ ಸೂಚನೆಗಳನ್ನು ಕೊಟ್ಟು ಈ ಜಿಲ್ಲಾ ಸಮಿತಿಯನ್ನು ಒಂದು ಬೃಹತ್ ಮಟ್ಟದಲ್ಲಿ ಬೆಳೆಸಲು ತಾವೆಲ್ಲ ಸಹಕಾರ ಮಾಡಬೇಕು. ಈ ಸಮಿತಿಯನ್ನು ಎಲ್ಲ ಸಮ್ಮುಖದಲ್ಲೇ ಮಾಡಿ ನಾವು ರಾಜ್ಯ ಸಮಿತಿಗೆ ಶಿಫಾರಸು ಮಾಡ್ತೀವಿ. ಆ ಒಂದು ಹಿನ್ನೆಲೆಯಲ್ಲಿ ಎಲ್ಲ ಸಮಾಜ ಬಾಂಧವಗಳು ತಪ್ಪದೆ 7ನೇ ತಾರೀಕು 7/2/2025ರಂದು ಕನ್ನಡ ಭವನ ರಂಗಮಂದಿರ ಹಿಂದಗಡೆ ಬೆಳಗ್ಗೆ 10 ಗಂಟೆಗೆ ಸಭೆಯನ್ನು ಏರ್ಪಟ್ಟಿರುತ್ತೇವೆ. ದಯವಿಟ್ಟು ಎಲ್ಲ ಛಲವಾದಿ ಸದಸ್ಯರು, ಮಹಾಸಭೆಗೆ ಸದಸ್ಯರಂತ ಎಲ್ಲ 457 ಸದಸ್ಯರಲ್ಲಿ ಮಿನಿಮಮ್ ಒಂದು 90% ಸದಸ್ಯರು ಈ ಒಂದು ಜಿಲ್ಲಾ ಸಮಿತಿಯ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿ ಒಂದು ನಮ್ಮ ಜಿಲ್ಲೆಯಲ್ಲಿ ಛಲವಾದಿ